ಇವಾಗ KGF ಮೈನ್ಸ್ಗೆ ಬಂದಿದ್ದೀನಿ. ಈ ಕಡೆ ನಾನು ಮೊದಲು ಬಂದು ವಿಡಿಯೋ ಮಾಡಿದಾಗ ಇದನ್ನು ನಾನು ಅಂದ್ಕೊಂಡಿದ್ದು ಇದೇ ಮೇಯ್ನ್ ಪಾಯಿಂಟು, ಇಲ್ಲೇ ಗೋಲ್ಡೆಲ್ಲ ಎತ್ತೋದು ಅಂತ ನಾನು ಅಂದ್ಕೊಂಡಿದ್ದೆ. ಇದನ್ನು ಈ ಬೇಲಿನ ಹಾಕಿದ್ದಕ್ಕೆ ಮೊನ್ನೆ ಬಂದಾಗ ನಾನು ಬೈಕೊಂಡೆ, ಏನಕ್ಕಪ್ಪ ಇದನ್ನೆಲ್ಲ ಹಾಕೋರೆ ಅಂತ ನಾನು ಬೈಕೊಂಡೆ. ಬಟ್ ಇದ್ರ ರೀಸನ್ ಬಂದು ಮಾಡಿರೋದು ಯಾರು ನನಗಿವಾಗ ಸಿಕ್ಕಿದ್ರೋ ಅವರು ನಿಯರೆಸ್ಟ್ ಅವರೇ ಅಂತ ಮಾಡಿದ್ದು. ರೀಸನ್ ಬಂದು ತುಂಬ ದೂರದಿಂದ ಎಲ್ಲ ಬರ್ತಿದ್ರು ಇಲ್ಲಿ ಮೈನಿಂಗ್ಸ್ಗೆ, ಕಾರ್ಗಳಲ್ಲೆಲ್ಲ ಬರ್ತಿದ್ರಂತೆ. ಇಲ್ಲಿ ಸುಮ್ಮನೆ ಬಂದು ಹಂಗೆ ಹೋಗಿದ್ದಿದ್ರೆ ಸರೋಗ್ತಿದ್ದಂತೆ. ಲೇಡೀಸ್ನೆಲ್ಲ ಕರ್ಕೊಂಬರೋದು, ರಾತ್ರಿ 8 ಗಂಟೆ 10 ಗಂಟೆವರೆಗೂ ಇದ್ದು ಹೋಗ್ತಿದ್ರಂತೆ. ಅದೊಂದು ರೀಸನ್ನಿಂದ ಅವರು ನೋಡೋಕ್ಕಾಗದೆ ಅವರೇ ಅಂತೆ ಈ ಬೇಲಿನ ಅಡ್ಡ ಹಾಕಿರೋದು. ನಾನು ಬಂದ ಮನೆ ಎಲ್ಲ ಬೈಕೊಂಡೆ. ಈ ಕಡೆಯಿಂದ ನಾವು ನಡ್ಕೊಂಡು ಹೋದರೆ ಮೇಲೆಗಡೆವರೆಗೂ ನಾವು ಮೈನಿಂಗ್ಸ್ ಇದು ಮಾಡ್ಕೊಬೋದು. ಸುಮಾರು ಭೂಮಿಯಿಂದ 120 ಅಡಿ ಕರೆಕ್ಟಾಗಿ ನಾವು ಇರೋ ಇವಾಗ ಫ್ಲ್ಯಾಟ್, ನಾನು ನಡ್ಕೊಂಡು ಹೋಗ್ತಾರೋ ಫ್ಲ್ಯಾಟ್ ಬಂದೆ ಸುಮಾರು ಎಷ್ಟೋ ಅಡಿ ಮೇಲೆ ಇದೆ ಅಂತೆ. ಅದರಿಂದ 120 ಅಡಿ ಮೇಲೆ ಮೈನಿಂಗ್ಸ್ ಇದೆ, ನೋಡ್ಬೋದು. ಈ ಕಡೆ ಡ್ರಮ್ಗಳು ಕಾಣಿಸ್ತಿದೆಯಲ್ಲ, ಇದ್ರ ಬಗ್ಗೆ ನೀಟಾಗಿ ಮೇಲೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದುವರೆಗೂ ಈ ದಾರಿ ನೋಡಿ ಹೆಂಗೆ ನೋಡಿದ್ರೆ 100 ಅಡಿ ಕಾಣಿಸ್ತಿದೆ ನೋಡು. ಇಲ್ಲಿಂದ ಸುಮ್ಮನೆ ಅಲ್ಲವರೆಗೂ ಅಷ್ಟೇ 100 ಅಡಿ ಮೇಲೆ ಇದೆ. ನಮ್ಗೆ ಗೊತ್ತೇ ಆಗಲ್ಲ, ಅವ್ರು ಹೇಳೋವರೆಗೂ ನನಗೆ ಗೊತ್ತಿಲ್ಲ. ಮೊನ್ನೆ ಬಂದಾಗ ನಾನು 30 ಅಡಿ ಅಂದ್ಕೊಂಡಿದ್ನಿ. ರೀಸನ್ನೇ ಬೇರೆ. ನಾನು ಮತ್ತೆ ಬಂದಿಲ್ಲಿ ಮಾಡ್ತಾ ಇರೋದು. ಬ್ಯಾಕ್ ಸೈಡ್ ಕಾಣಿಸ್ತಾ ಇರೋದು ಕಂಪ್ನಿ. ಇಲ್ಲಿ ನೋಡಿ, ಇಲ್ಲಿ ಕಲ್ಲು ಥರ ಐತೆ. ಇದು ಮೊನ್ನೆನೂ ನೀಟಾಗಿ ತೋರಿಸಿದ್ದೆ, ಈ ಸಲ ಇನ್ನೂ ತೋರಿಸ್ಬೇಕು. ಕಲ್ಲು ಥರ ಹೋಗಿದೆ, ಇದು ಮಣ್ಣಿದು ನೀವು ನೋಡ್ಬೋದು. ಫೋಕಸ್ ಆಯ್ತಲ್ಲ, ಇದು ಕಲ್ಲು ಥರ ಇದೆ ಬಟ್ ಮಣ್ಣು. ಈ ಕಡೆಯಿಂದ ಮೇಲೆ ಕತ್ಕೊಂಡು ಹಿಂಗೆ ಹೋಗ್ಬೋದು. ಬಟ್ ನಾವು ಆ ಕಡೆಯಿಂದ ಸುತ್ತಾಕೊಂಡು ಬರೋಣ. ನೋಡಿ ಹೆಂಗಾಯ್ತು ಮೈನ್ಸ್. ಇಲ್ಲೆಲ್ಲ ಮೇಕೆ. ಅದೇನು ಮಣ್ಣ ಅದು ನಿಜವಾಗ್ಲೂ ಒಳ್ಳೆ ನೀಟಾಗಿ ಪಾಂಡ್ಸ್ ಪೌಡ್ರ್ ಇದ್ದಂಗೆ ಐತೆ ನಿಜವಾಗ್ಲೂ. ಮಕ್ಕಕ್ಕೆ ಬೇಕಾದ್ರೆ ಸುಣ್ಣ ಬಿಡ್ಕೊಬೋದು. ಈ ಬ್ಯೂಟಿ ಪಾರ್ಲರ್ಗಳು ಹಾಕ್ತಾರೆ, ಅದು ನೋಡಿ ಬೇರೆ ನೋಡಿ ಹೆಂಗೆ ಬೆಳೆದೈತೆ. ಅಪ್ಪ ಸ್ವಾಮಿ, ಭಯಂಕರ ಐತೆ. ಇದ್ರ ಕರಾಳ ಸತ್ಯ ಇನ್ನೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಲ್ಲ ರಿಟರ್ನ್ ಹೋಗ್ತೀನಿ. ಇವಾಗ ಪ್ರೆಸೆಂಟ್ ನಾನಿರೋ ಜಾಗದಿಂದ ನಾನು ಅಲ್ಲಿರೋ ಗ್ರೌಂಡ್ ಫ್ಲೋರ್ಗೆ ಕರೆಕ್ಟಾಗಿ 80 ಅಡಿ ಡಿಫ್ರೆನ್ಸು. 80. ಇನ್ನೊಂದೇನೆಂದರೆ ಇಲ್ಲಿ ಹೇಳ್ಬೇಕಂದ್ರೆ KGFಲ್ಲಿ ಒಂದೇ ಯೂನಿಟ್ ಅಲ್ಲ, ಇದು ಜಸ್ಟು ಇಲ್ಲಿರೋ ಇದನ್ನು ಜಸ್ಟ್ ವಾಷಿಂಗ್ ಅಷ್ಟೇ. ಇಲ್ಲಿರೋದು ಇವಾಗ ಏನು ನಾವೆಲ್ಲ ಸೈನೆಟ್ ಅನ್ನು ಬರ್ತಿರೋ ಇಲ್ಲಿ ಮೈನಿಂಗ್ಸ್ಗೆ, ಇಲ್ಲಿರೋದು ಪ್ರೆಸೆಂಟ್ ಒಂದೇ ಪ್ಲೇಸು. ಇದು ಜಸ್ಟ್ ವಾಷಿಂಗ್ ಪ್ಲೇಸ್ ಅಷ್ಟೇ. ಇದು ಜಸ್ಟ್ ವಾಷಿಂಗ್. ಮೈನಿಂಗ್ಸು ಗೋಲ್ಡ್ ಸಿಗೋದು ಇನ್ನೂ 5ರಿಂದ 6 ಪ್ಲೇಸ್ ಇದೆಯಂತೆ. ಇದು ಒಂದೇ ಕಡೆ ಇಲ್ಲ, 5ರಿಂದ 6 ಯೂನಿಟ್ ಬೇರೆ ಬೇರೆ ಇದೆ. ನೋಡಿ ಅಲ್ಲೊಂದು ಯೂನಿಟ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು 120 ಅಡಿ ಸ್ಟ್ರೈಟ್ ಇದೆ. ಇಲ್ಲಿಂದ 3 ಕಿಲೋಮೀಟ್ರ್ ದೂರದಲ್ಲಿ ಇನ್ನೂ ಒಂದು ಯೂನಿಟ್ ಇದೆಯಂತೆ. ಸುಮಾರು ಕೆಳಗಡೆ ಹೋದ್ಮೇಲೆ 4 ವೇಸು. ತುಂಬ ನನಗೆ ಆ್ಯಕ್ಚುಲಿ ಇಲ್ಲಿ ಕೆಲಸ ಮಾಡಿದವ್ರನ್ನ ಇಲ್ಲಿ ಇದ್ರ ಬಗ್ಗೆ ಕೇಳಿ ನನಗೆ ಬೇಜಾರಾಗೋಯ್ತು. ಇದು ಆಫ್ರಿಕಾದಲ್ಲಿ ಓಪನ್. ಇದು ಇಲ್ಲಿ ಕೆಳಗಡೆನೂ ಹೋದರೆ ಟ್ರೈನ್ ಸಿಸ್ಟಮ್ಮು ಚೆನ್ನಾಗಿದೆ. ಬಟ್ ಇದ್ರ ಹಿಸ್ಟ್ರಿ ಕೇಳಿ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು ಗುರು. ನಮ್ಮ ಹಿಂದಗಡೆ ಬೋರ್ಡ್ ಹಾಕೋರೆ. ಇವಾಗ 100 ಅಡಿಗೆ ಬಂದಿದ್ದೀನಿ. ಇನ್ನು 20 ಅಡಿನಾ ಇನ್ನು 20 ಅಡಿ ಹುಡುಗರೆಲ್ಲ ಫೋಟೋ ಶೂಟ್ ಮಾಡ್ತಾವ್ರೆ. ಇಲ್ಲಿ ಬೋರ್ಡ್ ಹಾಕವ್ರೆ, ಓದಬೇಕು. ಇನ್ನು ಓದ್ಬಿಟ್ಟು ಅಲ್ಲಿ ಏನೇನು ಕೊಟ್ಟವರು ನೋಡಬೇಕು. ವಿಡಿಯೋ ಸೂರ್ಯ ಕರೆಕ್ಟಾಗಿ ಕಣ್ಣುಗಳು ಹೊಡಿತಾನೆ. ಆ ಕಡೆಯಿಂದ ತೆಗೆದ್ರೇ ಕಾಣಿಸ್ತಿದೆ ಹೊರತು ಇನ್ಯಾವ ಕಡೆ ತೆಗೆದ್ರೂ ಕಾಣಿಸಲ್ಲ. ಇದು ಎಲ್ಲ ಮೆಟಲ್ ಥರ ಕಾಣ್ತಿದೆ, ಎಲ್ಲ ಕಬ್ಬಿಣ ತುಕ್ಕಿಡ್ದಿರುತ್ತಲ್ಲ ಹಂಗೆ ಕಾಣಿಸ್ತಿದೆ ಜಾಗ. ಬಟ್ ಎಲ್ಲ ಗೋಲ್ಡ್ ಕಲರೇ ಐತೆ ನೀಟಾಗಿ. ಬಂದು ನೋಡಿದ್ರೆ ಗೊತ್ತಾಗ್ತಿದೆ. ಲೊಕೇಶನ್ ಕೆಳಗಡೆ ಪಿನ್ ಡ್ರಾಪ್ ಮಾಡಿರ್ತೀನಿ. ಯಾವ ನಾನು ನಿಮ್ಮದು? ಯಾದಗಿರಿ. ಓಹೋ, ಎಷ್ಟೊತ್ತಾಯ್ತು ಬಂದು? ಏನ್ರಲ್ಲಿ ಬಂದ್ರಿ?
ಹಾಂ ಹಾಂ ಹೌದಾ ಬೆಂಗಳೂರಿಂದ ಬಂದಿದ್ದಾರೆ ಅಂತ ನೋಡಿ ಅಣ್ಣ ಅಂದರು. ಇನ್ನೊಂದು ಎಷ್ಟು 30 ಜನ ಬಂದಿದ್ದಾರೆ ನೀವು? 4 ಜನನಾ? ಯೂಟ್ಯೂಬಲ್ಲಿ ಬರ್ತೀರಾ ನೋಡಿ, ಮಹಾನ್ ಭಾವ ಅನ್ನೋ ಚಾನಲಲ್ಲಿ ಬರ್ತೀರಾ? ಹಾಂ ಎಲ್ಲ ಪರವಾಗಿಲ್ಲ. ಇಲ್ಲೆಲ್ಲ ನೀರು ಬಂದರೆ ಕೆಳಗಡೆ ಡೈರೆಕ್ಟ್ ಹೋಗೋದಕ್ಕೆಲ್ಲ ದಾರಿಗೆ ಮಾಡವ್ರೆ. ಇದೆಲ್ಲ ಗಿಡಗಳು ಉಳಿದಾರೆ, ಬೆಳೀತಾ ಇಲ್ಲ, ನನಗಂತೂ ಗೊತ್ತಿಲ್ಲ. ಬಟ್ ಎಲ್ಲ ಮೆಟಲ್ ತನ ನೋಡಿದ್ದು, ಭೂಮಿಯಿಂದ ಕೆಳಗಡೆ ಎಲ್ಲ ಹಂಗೆ ಇದೆ. ಬಟ್ ನೀರು ಬೇಡ ಏನು ಬೇಡ, ಇರೋ ಮರ ನಾವು ನೋಡ್ಬೋದು, ಕಾಣಿಸ್ತೈತೆ ನಾವು. ಅದೆಲ್ಲ ಯೂನಿಟ್ಸ್ KGF ಅಲ್ಲಿ 4ರಿಂದ 5 ಯೂನಿಟ್ ಇದೆಯಂತೆ. ಏನು ಜಸ್ಟ್ ಒಳಗಡೆ ಹೋಗಿ ಮೇಲೆಗೆ ಗೋಲ್ಡು ಎತ್ಕೊಂಬರೋ ಅಂಥದ್ದು. ಅದನ್ನು ಎತ್ಕೊಂಬಂದು ಪುಡಿ ಮಾಡಿ ಅದನ್ನು ಶೇಖರಣೆ ಮಾಡಿ ಏನಕ್ಕೆ ಕ್ಲೋಸ್ ಮಾಡಿದ್ರು, ಅದರಿಂದ ಏನು ಸಿಕ್ತೋ ಗೊತ್ತಿಲ್ಲ. ಆದರೆ ಇಲ್ಲಿ 16,000 ಜನ ಕೆಲಸ ಮಾಡ್ತಿದ್ರಂತೆ. 20 ಅಡಿಗೆ ಮೇಲೆ ಬಂದಿದ್ದೀನಿ, ಅದರ ಲೆವೆಲ್ಲಾಗಿ ಐತೆ ಕರೆಕ್ಟಾಗಿ. ಅಲ್ಲಿ ನಿಮಗೆ ಕಾಣಿಸ್ತೈತೋ ಇಲ್ಲೋ ಗೊತ್ತಿಲ್ಲ. ಆದರೆ ನನ್ನ ಬೆರಳು ತೋರಿಸ್ತಾರೋ ಹತ್ರಗೆ ಕರೆಕ್ಟಾಗಿ ಒಂದು 2 ಡ್ರಮ್ ಕಾಣ್ತಿದೆ. ಅಲ್ಲಿ ಒಂದು ಅದೇನು ಹೇಳಿದ್ರು ನಾವು ಲಿಫ್ಟೇ ಅಂದ್ಕೊಳ್ಳಿ ನೀವು. ಅದನ್ನೇನೋ ಬೇರೆ ಸ್ಪೆಸಿಫಿಕ್ ವರ್ಡ ಹೇಳಿದ್ರು ಅವರು ಕರೆಕ್ಟಾಗಿ. ಯೂನಿಟ್ ಅಲ್ಲ, ಅವ್ರೇನೋ ಸ್ಪೆಸಿಫಿಕ್ ವರ್ಡ ಹೇಳಿದ್ರು. ಅಲ್ಲಿಂದ 1000 ನೋಡಿ ಒಳಗಡೆ ಹೋಗಿ ಗೋಲ್ಡ್ನ ಮೇಲಕ್ಕೆ ಎತ್ಕೊಂಬರ್ತಾಯಿದ್ದಂತೆ. ಗ್ರಾಫಿಟ್. ಆ ಗ್ರಾಫಿಟಲ್ಲಿ ಒಳಗಡೆ ಜನ ಹೋಗಿ, ಆ ಗ್ರಾಫಿಟಲ್ಲಿ ಜನ ಒಳಗಡೆ ಹೋಗ್ಬಿಟ್ಟು 1600 ಅಡಿ ಒಳಗಡೆ ಯಾರ್ಯಾರು ಯಾವ ದಿಕ್ಕಕ್ಕೆ ಹೋಗ್ಬೇಕೋ ಆ ದಿಕ್ಕಕ್ಕೆ ಹೋಗ್ತಾಯಿದ್ರಂತೆ. 4 ದಿಕ್ಕುಗಳು, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಅಷ್ಟೇ. 4 ದಿಕ್ಕಂದರೆ ಅದೇ. ಶೂಟಿಂಗ್ ಡೈರೆಕ್ಟ್ ಇವಾಗ ನಾವು ಶೂಟಿಂಗ್ ಪ್ಲೇಸ್ಗೆ ಹೊರಟೋಗೋಣ ಬನ್ನಿ. ಒಳಗಡೆ ಇಲ್ಲೆಲ್ಲ ಕೆಲಸ ಒಳಗಡೆ ಮಾಡ್ತಾಯಿದ್ವಿ, ಇದರಲ್ಲೆಲ್ಲ ಮೇಲೆ ಕಡೆ ಎಲ್ಲ. ಅವನಿಗೆ ಡೌಟು ನೋಡಿ, ಇದೆಲ್ಲ ಈ ಥರ ಕಾಣಿಸ್ತಿದೆಯಲ್ಲ, ಇದು ಮಣ್ಣು ಇವರು ಹಾಕ್ದೆ ಎಲ್ಲ ಬಿಟ್ಟಿರೋದು. ಅದೇ ಮಳೆ ಬಿದ್ದು ಎಲ್ಲ ಕೊರೆದುಕೊಂಡು ಹೋಗಿರೋದು. ಇದೆಲ್ಲ ಅದೇ ಇದಾಗಿರೋದು, ಅದೇ ಪಂಚಾಯ್ತಿ ಎಲ್ಲ. ಮೇಯ್ನು ಇಲ್ಲಿ ಬರಬೇಕಂದ್ರೆ ಹೇಳಿದ್ರು ಹಾವುಗಳು ಜಾಸ್ತಿ ಅಂತ. ಎಲ್ಲಿ ಒಂದು ಹಾವು ಕಾಣಿಸೋದು ಬೇಡ. ಆ ಹಾವುಗಳು ಕಾಣಿಸಿದ್ರೆ ನನಗಾಗಲ್ಲ. ಎಲ್ಲ KGF ಮೈನಿಂಗ್ಸ್ ಬಂದುಬಿಟ್ಟು ನೋಡ್ಬಿಟ್ರೆ ಎಲ್ಲ ನೀಟಾಗಿ ಸೈನೆಟ್ಗಳೇ ಕಾಣಿಸ್ತೈತೆ. ನೀಟಾಗಿ ಸೈನೆಟ್ಗಳು ನೋಡಿ, ಇಲ್ಲಿ ಸರಿಯಾಗಿ ಒಂದು ಕಾಣಿಸ್ತೈತೆ ನೋಡು. ಅಷ್ಟೊಂದು ಎತ್ತರ, ಅದು ಬೆಟ್ಟನೇ ಅಲ್ಲ, ಸೈನೆಟೇ ಗ್ಯಾರಂಟಿ. ಅಲ್ಲೊಂದು ಪೋಲ್ ಕಾಣಿಸ್ತಾ ಇದೆ ಕರೆಕ್ಟಾಗಿ. ಇಲ್ಲಿಗೆ ಬಂದು ನೋಡಿದ್ರೆ ಗೊತ್ತಾಗ್ತೈತೆ. ನಾವು ಇಲ್ಲಿಂದ ಗಮನಿಸ್ಬೋದು. ಇನ್ನು ಕರೆಕ್ಟಾಗಿ ಒಂದು 5 ಮೀಟ್ರಿಂದ 6 ಮೀಟ್ರ್ ಹೋದರೆ ಎಂಡ್ ಇದು ಬರ್ತೈತೆ. ಅಂದರೆ ಗಣಿಯಿಂದ ತೆಗ್ದಿರೋ ಮಣ್ಣನ್ನು ಇನ್ನೂ ಆ ಕಡೆ ಎಲ್ಲ ಹಾಕಿದ್ದಾರೆ, ಕೆಳಗಡೆ ಆಗುತ್ತೆ. ಬಟ್ ಆದರೆ ಇಲ್ಲಿಂದ ನೋಡಿದ್ರೆ ಇಡೀ KGF ಎಲ್ಲ ಕಾಣಿಸುತ್ತೆ. ನಮ್ಮ KGF ಫಿಲಮ್ನ ತೆಗಿಯೋದಕ್ಕೋಸ್ಕರ ಅವ್ರು ಹೋಗಿದ್ದು ಇದೇ ದಾರಿನೇ ಅಂತ ನಾನು ಅನ್ಕೊತಾ ಇದ್ದೀನಿ. ಬಟ್ ನನಗೆ ಕ್ಲಾರಿಟಿ ಇಲ್ಲ ಎಲ್ಲಿಂದ ಹೋಗೋರಿಂದ. ಆದರೆ ಆ ಪ್ಲೇಸು ಫಿಲಮಲ್ಲಿ ನೋಡೋಕ್ಕೆ ಬೇರೆ ಥರ ಇದೆ, ಇಲ್ಲಿ ನೋಡೋಕ್ಕೆ ಬೇರೆ ಥರ ಇದೆ. ಬಟ್ ತೋರಿಸ್ತೀನಿ ಬನ್ನಿ. ಅದು ನೀಟಾಗಿ ಇಲ್ಲಿಂದನೇ ಕೆಳಗಡೆ ಹೋಗೋದು. ಬಟ್ ಇಲ್ಲಿಂದ ಹೋಗ್ತಾ ಇದ್ರೆ ನನಗೆ ಇಲ್ಲಿ ಲೊಕೇಶನ್ ಇಷ್ಟ ಆಗಿದೆ. ಇಷ್ಟೆಲ್ಲ ನೋಡಿದ್ರೆ ನಂಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಅಲ್ಲೊಂದು ಇದಿದೆ, ಅಲ್ಲಿ ಡ್ರೋನ್ ಶಾಟ್ ತೆಗೆದ್ರೆ ಮಾತ್ರ ಆ ವ್ಯೂ ಸಕ್ಕತ್ತಾಗಿ ಬರ್ತೈತೆ. ಡ್ರೋನ್ ಶಾಟ್ಸ್ ತೆಗಿಬೇಕಂದ್ರೆ ಭಯಂಕರ ಇಷ್ಟ ನನಗೆ. ಬಟ್ ಅಲ್ಲಿ ಇದೆಯಲ್ಲ ಲೊಕೇಶನ್ನು, ಆ ಲೊಕೇಶನ್ನು ನೀಟಾಗಿ ಮಿಡ್ಲಲ್ಲಿ ಯಾವ ಥರ ಇದೆಯಂದರೆ ಈ ಗಂಡಿಕೋಟ ಆಗುತ್ತಾ ಆಂಧ್ರದಲ್ಲಿ, ಆ ಥರ ಇದೆ ಪ್ಲೇಸಲ್ಲಿ. ಜಸ್ಟ್ ಇರೋದು ಒಂದು 10 ಮೀಟ್ರು ಇಲ್ಲ. ಬಟ್ ವ್ಯೂ ಮಾತ್ರ ಸೂಪರ್ ಆಗೈತೆ. ಸೈನೆಡು ಅಲ್ಲಿ ಅಂದರೆ ಇಲ್ಲಿ ಗಿಡಗಳೆಲ್ಲ ಸಕ್ಕತ್ತಾಗಿ ಉಳೋರೆ. ಬಟ್ ಅಷ್ಟೊಂದು ಏಳಿಗೆ ಆಗಿಲ್ಲ, ಅಂದರೆ ಸರಿಯಾಗಿ ಬೆಳೆದಿಲ್ಲ. ಅದೇನು ರೀಸನ್ ನನಗೆ ಗೊತ್ತಿಲ್ಲ. ಬಟ್ ನನಗನ್ಸಿದ ಮಾತ್ರಕ್ಕೆ ಮಣ್ಣು ಅಷ್ಟೊಂದು ಒಳ್ಳೆ ಮಣ್ಣು ಅಲ್ಲ. ಅಂದರೆ ಏನಾದರೂ ಗಿಡಗಳು ಅದು ಇದು ಬೆಳೆಯೋವಂಥ ಮಣ್ಣು ಅಲ್ಲ. ಬಟ್ ಆದರೂ ಉಳೋರೆ. ಕೆಲವೊಂದೆಲ್ಲ ಪರವಾಗಿಲ್ಲ ಬೆಳೆದಿದೆ, ಇನ್ನೆಲ್ಲ ಬೆಳೆದಿಲ್ಲ, ತುಂಬ ಬೆಳೆದಿಲ್ಲ, ತುಂಬ ಹಾಳಾಗಿರೋದೆ. ಬಟ್ ಇದು ಕತ್ತಾಳೆ ಪಟ್ಟೆ ಮಾತ್ರ ಎಲ್ಲ ಉಳೋರೆ. ಇನ್ನೊಂದು 5-6 ವರ್ಷ ಹೋದರೆ ಸ್ವಲ್ಪ ಮೇಲಕ್ಕೆ ಬರ್ಬೋದು. ನಾವಿಲ್ಲಿಂದ ಗಮನಿಸ್ಬೋದು. ಇದು ಸ್ವಲ್ಪ ಎಂಡು. ಇಲ್ಲಿಂದ ನೋಡಿದ್ರೆ ತುಂಬ ಡೀಪಾಗಿ ಸುಮಾರು ಇಲ್ಲಿಂದನೇ 100 ಅಡಿ ಒಳಗಡೆ ಐತೆ. ಇದು ಕಾರ್ನರ್. ನಾನು ಬಿದ್ದರೆ ಸೂಸೈಡ್ ಮಾಡ್ಕೊಬೋದು. ಬಟ್ ಸಾಯ್ತೀನೋ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ಬೀಳ್ಬೋದು, ನನಗಂತೂ ಇಷ್ಟೊಂದಿಲ್ಲ.
ಟ್ರಯಲ್ ಇಲ್ಲ ಏನಿಲ್ಲ, ನಾನು ಬೀಳಲ್ಲ, ನನಗಿನ್ನೂ ಆಸೆಗಳು ಸ್ವಲ್ಪ ಜಾಸ್ತಿ ಇದ್ದಾವೆ. ಆ ಪ್ಲೇಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಡ್ರೋನ್ ಶಾಟ್ ತೆಗಿಬೇಕು. ಲೋ ಲೆವೆಲಿಂದ ಪೀಕ್ ಲೆವೆಲ್ಗೆ ತೆಗೆದ್ರೆ ಸಖತ್ತಾಗಿ ಕಾಣಿಸ್ತೈತೆ. ನನಗೆ ಒಂದು ಡೌಟ್ ಏನಂದರೆ, ಅಲ್ಲಿ ಮಣ್ಣು ಕಾರ್ನರಲ್ಲಿ ಸ್ಟ್ರೈಟಾಗಿ ಹಿಂಗಿದೆ, ಅಂದರೆ ಸ್ಟ್ರೈಟ್ ಒಂದೇ ಇದ್ರ ಥರ ಕಾಣ್ತಿದೆ. ಬಟ್ ಆ ಮಣ್ಣನ್ನ ಅದು ಹೆಂಗೆ ಅಲ್ಲಿ ಕಟ್ಟಿದ್ರು ಅನ್ನೋದೇ ಒಂದು ಡೌಟು. ಏನಂದರೆ ಎಲ್ಲ ನನಗೆ ತಿಳಿದ ಮಾತ್ರಕ್ಕೆ ಈ ಮಣ್ಣು ನೋಡಿ, ಈ ಖಾಲಿಯಾದ ಜಾಗ ಕಾಣಿಸ್ತಿದೆಯಲ್ಲ, ಎಲ್ಲ ಹಿಂಗೆ ಹರ್ಕೊಂಡು ಹೋದಂಗೆ ಐತೆ. ಆ ಕಡೆ ಈ ಕಡೆ ಹೋದಂಗಿದೆ ಮಣ್ಣು. ಬಟ್ ಆ ಕಡೆ ಎಲ್ಲ ಒಂದು ಕಡೆ ದೊಡ್ಡ ಕಾಲುವೆ ಇದೆ, KGF ದಾಟಿ ಬೇರೆ ಕಡೆ ಎಲ್ಲೋ ನೀರು ಹೋಗುತ್ತೆ. ಇನ್ನೂ ಒಂದೇನೆಂದರೆ, ಇಲ್ಲೆಲ್ಲ ಕತ್ತಾಳಿ ಗುಂಬಿಗಳು ಮಾತ್ರ ಸಕ್ಕತ್ತಾಗಿ ಉಳೋರೆ, ಕತ್ತಾಳಿ ಪಟ್ಟೆ ಅನ್ನೋದು ಮಾತ್ರ ಉಳೋರೆ. ಅಲ್ಲಿ ಈಚಿನಕಾಯಿ ಮರಗಳಿದೆ ಅದ್ರ ಮೇಲೆ ಎಲ್ಲ. ಅದು ಆ್ಯಕ್ಚುಲಿ ಮಣ್ಣು ಚೆನ್ನಾಗಿದೆ, ಅದು ಸೂಪರ್ ಆಗಿದೆ ಮಣ್ಣು. ಆದರೆ ಈ ಮಣ್ಣಲ್ಲ, ಈ ಮಣ್ಣು ಬಂದು ಗೋಲ್ಡು. ಅದು ಕೊಡಿಲೆ ಮೇಲಕ್ಕೆತ್ತು, ಗೋಲ್ಡ್, ಇದೇ ಗೋಲ್ಡ್. ನೀವು ಗಮನಿಸ್ಬೋದು, ಮಳೆ ಬೀಳ್ದು ಎಲ್ಲ ಇದಾಗಿದೆ. ಇಲ್ಲಿ ಬಿ ಅಂತ ಸದ್ಯಕ್ಕೆ ಬರೀತೀನಿ, ಏನಕ್ಕೆ ಅಂತೇಳಿ ನಗಬೇಡ. ಬಿ ಫಾರ್ ಸಮಥಿಂಗ್ ಇಸ್ ದೇರ್. ಓಕೆ, ಬಿ ಪಿ ಅಂತ ಬರೀತೀನಿ, ಇರಲಿ. ಬಿ ಪಿ ಇದೆ ಜಾಸ್ತಿ ನನಗೆ ಅಂತ ಹೇಳ್ತಾರೆ. ನಾನು ಇವಾಗ ಇಲ್ಲಿ ಮಣ್ಣು ಮುಟ್ಕೊಳಲ್ಲ, ಒರೆಸಿದ್ರು ಹೋಗ್ತಾ ಇಲ್ಲ. ಫುಲ್ ಗೋಲ್ಡ್ ಕಲರ್ ಹಂಗೆ ಮೆತ್ಕೊಂಡ್ಬಿಟ್ಟೈತೆ ನೋಡು, ಹೋಗ್ತಾನೆ ಇಲ್ಲ. ಸೀರಿಯಸ್ ಟ್ರೈ ಮಾಡ್ತಾಯಿದ್ದೀನಿ. ಮೂಗೆಲ್ಲ ಇದಕ್ಕೆ ಇರ್ಬೋದಲ್ಲ, ಮೂಗೆಲ್ಲ ಒಂಥರ ನವೇ ಆಗ್ಬಿಡುತ್ತೆ. ಇದ್ರ ಬಗ್ಗೆ ಏನೋ ನಾವು ಸ್ವಲ್ಪ ಇದು ಮಾಡಿದ್ರು ಮೂಗೆಲ್ಲ ಒಂಥರ ಸಾಹಸ ಮಾಡೋಕೆ ಹೋಗ್ಬೇಡ. ಇಳಿಯೋಕ್ಕಾಗಲ್ಲೋ? ಆಗುತ್ತೆ, ಇಡಿ. ನಾನು ಎಲ್ಲರೂ ಕೇಳ್ಕೊಂಡಷ್ಟೇ, ನನ್ನ ಸೈಜ್ ಮೇಂಟೈನ್ ಮಾಡಿರೋ 0 ಸೈಜ್ ಅಂದರೆ 0 ಅಲ್ಲ, ಮೈನಸ್ ಒಂದು 10 ಅಂತ ಇಟ್ಕೊಳ್ಳಿ. 0 ಸೈಜ್ ಅನ್ನಲ್ಲ ನಾನು, ಯಾಕಂದರೆ ನಾನು 0 ಸೈಜ್ಗಿಂತ ಕಡಿಮೆನೇ ಆರಾಮಾಗಿ ಇಳ್ಕೊಂಡು ಹೋಗ್ಬಿಡ್ತೀನಿ ನಾನು. ಎಲ್ಲಂದ್ರೆ ಅಲ್ಲಿ ನೋಡು, ಅಲ್ಲಿಂದ ಅವನು ಒದಾಯ ಮಾಡ್ಕೊಂಡು ಇಳ್ಕೊಂಡೆ ದುಮ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲೋಡು, ನಾನೇನು ಮುಟ್ಕೊಳಲ್ಲ, ಇರೋ ಜಾಗದಲ್ಲೇ ಹಂಗೆ ಇಳಿತಿದ್ದೀನಿ. ಸ್ವಲ್ಪ ಜಾಗ ಮಾತ್ರನೇ ಐತೆ, ಬಿದ್ದರೆ ಇಲ್ಲ. ಇಲ್ಲೋಡು, 0 ಸೈಜ್ ಆಯ್ತಾ, ಬಿದ್ದರೆ ಏನ ಬರೀ ಮೂಳೆಗಳು ಮಾತ್ರನೇ ಇರೋದು. ನೋಡು ಪ್ಲೇಸ್ ಹೆಂಗೈತೆ, ನಾನು ಇಳಿದಿದ್ದಂಗೆ. ಅದಕ್ಕೆ ಅವ್ರ ಕೈಯಲ್ಲೆಲ್ಲ ಇಳಿಯೋಕ್ಕಾಗಲ್ಲ ನೋಡು, ಅವ್ನ ಕೈಯಲ್ಲಿ ಇಳಿಯೋಕ್ಕಾಗಲ್ಲ. ಅವನೊಂಥರ ಒಡ್ಡಾರ ಮನುಷ್ಯನು, ದಪ್ಪ ಇದ್ದಾನೆ, ಗೊತ್ತಲ್ಲ. ನೋಡಿ ಇಲ್ಲೆಲ್ಲ ಪೇಪರ್ ಹೂವು ಐತೆ, ಇಲ್ಲಿ ಪೇಪರ್ ಹೂವು ಐತೆ, ಇಲ್ಲಿ ಕಲರ್ ಚೇಂಜ್ ಆಗಿರೋ ಪೇಪರ್ ಹೂವು ಐತೆ, ಕಾನಗ ಮರ ಐತೆ, ಅಲ್ಲೇನೋ ಮಾವಿನ ಮರ ಐತೆ, ಟೇಕ್ ಮರ ಇದೆ, ಈಚಿನಕಾಯಿ ಮರ ಇದೆ. ಅಲ್ಲಿ ಟವರ್ಗಳಿದ್ದಾವೆ, ಒಂದಲ್ಲ 10 ಇದ್ದಾವೆ. ಓಕೆ, ಕಲ್ ಥರ ಇದೆ, ಅದು ಕಲ್ ಥರ ಇದೆ. ಇಲ್ಲಿ ಸಣ್ಣ ಸೌಂಡ್ ಬಂದರೆ ಸಾಕು, ಅಲ್ಲಾಡೋಗ್ತಾ ಇದ್ದೀನಿ ನಾನು. ನಾನು ಮೊನ್ನೆ ಗಾಡಿ ಎತ್ಕೊಂಬಂದು ನೋಡಿ ಇಲ್ಲಿ ಹಾಕಿದ್ದೆ. ಅಲ್ಲಲ್ಲೇ ಇಲ್ಲಿಗೆ ಲಾಸ್ಟ್ ಆಗಿದ್ದು ಮೊನ್ನೆ. ನಾವು ಅಲ್ಲೇ ಇಲ್ಲ ಗುರು, ಇಲ್ಲೇ ಲಾಸ್ಟು. ಮೊನ್ನೆ ನಾನು ಗಾಡಿ ತಂದಾಗ ಇಲ್ಲಿ ಹಾಕಿದ್ದು. ನಾನು ಪ್ರೂಫ್ ತೋರಿಸ್ತೀನಿ ನಡಿಯಲ್ಲಿ. ಇದು ವ್ಯೂ ಸಖತ್ತಾಗಿದೆ. ಈ ಕಡೆಯಿಂದ ಬಂದರೆ ಈ ಕಡೆ ಹಿಂಗೆ ಹೋಗ್ಬೋದು, ಸಖತ್ತಾಗಿದೆ. ಬಟ್ಟು ಇಲ್ಲಿನ ಗ್ರಾಮ ಪಂಚಾಯತಿಯವರು ಇಲ್ಲಿ ಮೇಲಕ್ಕೆ ಕಾರುಗಳು ಗಾಡಿಗಳೆಲ್ಲ ಬರಬಾರ್ದಂತ ಅಲ್ಲಿ ಅಡ್ಡ ಹಾಕಿದ್ರಂತೆ. ಕಾರಣ ನಮ್ಮ ಕಪಲ್ಸ್ ಇದ್ದಾರಲ್ಲ, ಅವ್ರು ಮಾಡೋ ಕೆಲವೊಂದು ಅಲ್ಕ ಕೆಲಸಗಳು ನಾವೇನು ಮಾಡೋಕ್ಕಾಗಲ್ಲ. ನಾನು ಇದ್ಕೊಂಡು ಹೇಳ್ಬಿಟ್ಟು ಬಂದೆ, ಒಳ್ಳೆ ಕೆಲಸ ಮಾಡಿದ್ದೀರ ಅಂಕಲ್ ಅಂತಲೇ ಹೇಳ್ಬಿಟ್ಟು ಬಂದೆ. ಇದು ವ್ಯೂ, ಇಲ್ಲಿ ತೋರಿಸ್ತೀನಿ ನೋಡಿ. ನಮ್ಮ ಮೂವಿ ಶಾರ್ಟ್ಗಳು ತೆಗಿಯೋದಲ್ಲ, ಈ ಥರ ಜಾಗಗಳಲ್ಲಿ ಈ ಥರ ಇದೆ. ಆ ಥರ ಜಾಗದಲ್ಲಿ ನಾವು ಈ ಕಡೆ ಗಮನಿಸ್ಬೋದು, ಈ ಕಡೆನೂ ಸೇಮ್ ಹಂಗೆ ಇದೆ. ನಾವು ಬಂದೆ, ನಾನು ಗಾಡಿ ತಂದು ಮೊನ್ನೆ ಹಾಕಿದ್ದು ಇಲ್ಲೋ ನೋಡಿಲ್ಲಿ, ಅಲ್ಲಿ ಗಾಡಿ ಹಾಕಿದ್ದು, ಅಲ್ಲಿ ಮಣ್ಣು ಕಲ್ಲೆಲ್ಲ ಇದು ಮಾಡಿದ್ದು. ಅಲ್ಲಿ ಕಲ್ಲು ಮೊನ್ನೆ ಗಾಡಿ ನಾನು ಇದೇ ಜಾಗದಾಗ ಇಲ್ಲಿ ಹಾಕಿದ್ದು, ಮತ್ತು ಇದೇ ಕಲ್ಲನ್ನೇ ಸ್ವಲ್ಪ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ದು. ಕಾಣಿಸ್ತೈತಾ? ಕೈ ಕಲರ್ ಯಾವುದೈತೆ? ಫುಲ್ ಗೋಲ್ಡ್ ಕಲರ್. KGF ಮೂವಿ ಮಾಡಿದ್ದು ಆ ಪ್ಲೇಸಲ್ಲಿ ನಾವು ಹೋದರೂ ಇವಾಗ ಆ ವ್ಯೂ ಸಿಗಲ್ಲ. ಆದರೆ ಅಲ್ಲಿ ಮಾಮೂಲಿ ನಾನು ಇವಾಗ ಬ್ಯಾಕ್ ಸೈಡ್ ಅಲ್ಲಿ ತೋರಿಸೋದ್ನಲ್ಲ, ಸೇಮ್ ಅದೇ ಥರ ಇದು ಮಾಡೋರೆ. ಡೈರೆಕ್ಟ್ ಅಲ್ಲಿಂದ ಈ ಕಡೆ ಆಪೋಸಿಟ್ ಕಾಣಿಸಿದಿಲ್ಲ, ಆಪೋಸಿಟ್ ಬಿಲ್ಡಿಂಗು, ಅದನ್ನು ಈ ಕ್ರಾಪ್ ಮಾಡಿ ಟಕ್ ಅಂತ ಬೇರೆ ತೋರಿಸೋರು ಅಷ್ಟೇ.
ಏನಿಲ್ಲ. ನನಗೆ ನೋಡು ಆ ಮಣ್ಣು ಕಂಡ್ರೆ ಒಂಥರ ತುಂಬ ಇಷ್ಟ ಆಗೋದು. ಅದು ಹೆಂಗಿದ್ದ ಅಷ್ಟು ಮಾತ್ರ ಅದು ಹೆಂಗೆಲ್ಲ ಕೊರೆದು ಇದು ಮಾಡೋರೆ ಕರೆಕ್ಟಾಗಿ ಶೇಪ್ ಕೊಟ್ಟು ನಿಲ್ಸ್ದಂಗೆ ಐತೆ ಅದು. ಏನಕ್ಕೆ ಹಂಗೆ ಅದೇ ಗೊತ್ತಾಗ್ತಲ್ಲ ನನಗೂ. ಇವಾಗ ಅದು ಇಲ್ಲಿ ನೋಡು, ಯಾರಾದರೂ ಇಲ್ಲ ಅಯ್ಯೋ ಅಲ್ಲ ಸಿಂಪಲಾಗಿ ನೋಡು, ಎಷ್ಟು ಮೊದಲು ಮಳೆ ಬೀಳ್ತಾ ಇತ್ತಂದರೆ, ಅಯ್ಯೋ ಈ ಕಡೆ ಕಾಣಿಸೋದೇ ಇಲ್ಲೇ, ಇನ್ನು ಮುಂದಕ್ಕೆ ಹೋಗಿ ತೋರಿಸ್ತೀನಿ, ಅಲ್ಲೆಲ್ಲ ನೀಟಾಗಿ ಇದು ಮಾಡಿದೆ, ನೀನು ಸ್ಟ್ರೈಟಾಗಿ ಒಂದು ಇದಕ್ಕೆ ಬಂದುಬಿಟ್ಟಿದೆ ನೋಡು. ಇದೆಲ್ಲ ಹಂಗೆ ಇದೆ, ಮಳೆ ಬಿದ್ದೆ ಇದೆಲ್ಲ ಹಿಂಗಾಗಿರೋದು. KGF ಶೂಟಿಂಗ್ ಜಾಗ ಅದೇ ನಿಮಗೆ ಕಾಣಿಸ್ತಾ ಇರೋದು, ನನ್ನ ಅದೇ ಜಾಗ ಎಂಟ್ರಿ. ಇದು ಕೆಳಗಡೆ ಎಲ್ಲ ಇದು ಮಾಡಿದ್ದಾರೆ, ಮಳೆ ಬಿದ್ದು ಜಾಸ್ತಿ ಲಾಸ್ ಆಗಿತ್ತು ಫಿಲಮ್ ಶೂಟಿಂಗ್ ಪ್ಲೇಸ್ಗೆಲ್ಲ ಶೂಟಿಂಗ್ ಟೆಂಟ್ಸ್ಗೆ. ಆ ಟೆಂಟ್ಸ್ ಎಲ್ಲ ಮೇಲೆ ಹಂಗೆ ಇದೆ. ಓಕೆನಾ? ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಮೇಯ್ನ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಇನ್ನೂ ಬೇರೆ ಜಾಗಗಳಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋದು ಇನ್ನೂ ತುಂಬ ಇದೆ. ಬಾಯ್.